ಹೀರೋ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಗೈಸ್. ಸೊ ಇವಾಗ ಎಲ್ಲಿದ್ದೀವಿ? ಕೊಡಚಾದ್ರಿ ಹತ್ರ ಇದ್ದೀವಿ. ತುಂಬ ಚಳಿ ಇದೆ. ಇವತ್ತು ಡೇಟ್ ಬಂದು 21 ಅಕ್ಟೋಬರ್ 2023. ನೈಟೆಲ್ಲ ಟ್ರಾವೆಲ್ ಮಾಡಿ ಬಂದಿದ್ದೀವಿ. ಒಂದು ನಿಮಿಷ ನಿದ್ದೆ ಇಲ್ಲ ನೈಟ್. ಬೆಡ್ಶೀಟ್ ಬೇಕಂತ ಎಬ್ಬಿಸ್ಬಿಟ್ಟ, ನನ್ನ ನಿದ್ದೆ ಹಾಳಾಯಿತು. ಸೊ ಇವತ್ತು ಕೊಡಚಾದ್ರಿ ಟ್ರೆಕ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಟೈಮ್ 6:43. ಬಂದಿದ್ದೀವಿ ಪರ್ವತ ಹೋಮ್ ಸ್ಟೇ. ಹೆಂಗಿದೆ? ಕಾರ್ ಹೋಗ್ತಿದೆ, ಫೋಕ್ಸ್ ವ್ಯಾಗನ್. ಇದು ಗಿರೀಶು, ಇದು ಆಕಾಶ. ಹೇಳಪ್ಪ, ಹಾಯ್ ಹೇಳಪ್ಪ. ಹಾಯ್ ಜೋರಾಗಿ ಹೇಳ್ಬೇಕು. ಹಲೋ. ನೋಡಿ, ಎಲ್ಲರನ್ನೂ ತೋರಿಸ್ತೀನಿ. ಇಲ್ಲ, ಎಲ್ಲರೂ ರೆಡಿ ಆದ್ಮೇಲೆ ತೋರಿಸೋಣ. ನೋಡಿ ಹೆಂಗೆ ಮಲಗಿದ್ದಾನೆ. ಟ್ರೆಕ್ ಟೈಮ್ ಆಗಿದ್ರು, ಟ್ರೆಕ್ ಲೀಡ್ ಆಗಿ ಹಾಂ ಎಲ್ಲ ರೆಡಿ ಆಗ್ತಿದ್ದಾರೆ, ಅದಕ್ಕೆ ಕಾಯ್ತಿದ್ಯಾ? ಓಕೆ, ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ನೋಡಿ, ಗಿರೀಶು, ಆಕಾಶ್. ಹಾಯ್. This is another customer of ours. Say hi. Where Amit? Amit, yes. Amit. This is Narasimhan. Say hi, Neil. Hello. Hi. Hello. ಎಲ್ಲ ಮಲಗಿದ್ದಾರೆ. ಅಲ್ಲಿ there is Siddhant and Vikram. ಹಲೋ. ಸೊ ಲೇಡೀಸ್ಗೆ ಸಪ್ರೇಟು, ಅವ್ರು ಕೆಳಗಿದ್ದಾರೆ. ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಸೋಣ. ಆಕಾಶ ಏನೇನಿದೆ ಅಂತ. ಅವಲಕ್ಕಿನ ಅದು? ನಿಮ್ಮ ಕಡೆ ಪೋವಾದ್ರಂತ ಮಾತ್ರ ಹೇಳ್ಬೇಡ. ಇಲ್ಲ ನನಗೆ ಬೇರೆ ಥರ ಕಾಣಿಸ್ತು. ದೋಸೆ, ನೀರು, ಚಟ್ನಿ, ಕರ್ಡ್, ಸಾಕು. ಓಕೆ, ಟೈಮ್ ಬಂದು 8:17. ಪರ್ವತ ಹೋಮ್ ಸ್ಟೇ ಬಿಟ್ಟು ಹೊಡ್ತಾ ಇದ್ದೀವಿ ಟುವರ್ಡ್ಸ್ ಕೊಡಚಾದ್ರಿ. ಇದೇ ನಮ್ಮ ಗಾಡಿ, ತೋರಿಸಿಲ್ಲ, ನೋಡ್ಕೊಳ್ಳಿ. ಓಕೆ, ಇದೇ ಜೀಪ್ ಪಾಯಿಂಟು ಕೊಡಚಾದ್ರಿದು. ಅವರೇ ನಮ್ಮ ಲೋಕಲ್ ಗೈಡ್. ನೀನಲ್ಲ, ಅವ್ರ ಲೋಕಲ್ ಗೈಡು, ಇವ್ರು PTO ಟ್ರೆಕ್ ಲೀಡ್. ಸೇ ಹಾಯ್. Okay guys, from here we'll be starting our trek. So Rohit will be leading at the Rohit will be leading at the front and I'll be sweeping back. So we have come here as a group. We'll just go in a group and come back in a group. Just make sure that you are not here and there. If you are going here and there, please inform us and go. He'll be our forest guide. His name is Gopal. So he'll be with us throughout the day. So the first pickup point will be Buttermill. King Cobra. ನೋಡಿ, ಸ್ನೇಕ್, ಕಿಂಗ್ ಕೋಬ್ರಾ ಮರಿ. ಕೋಬ್ರಾದ ಸಣ್ಣದ ಇರಲ್ವಲ್ಲ. ಓಕೆ, ಟ್ರೆಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದು ಜೀಪ್ ಹೋಗೋ ದಾರಿ, ಇಲ್ಲಿಂದ ಟ್ರೆಕ್. ಆಗಲೇ 1 ಕಿಲೋಮೀಟರ್ ನಡೆದ ಆಯ್ತು ನಾವು. ಸೊ ಈ ಮನೆ ಹತ್ರ ಇಲ್ಲಿ ರೈಟ್ ಹೋಗಬೇಕು. ಒಳಗೆ ಪ್ಲಾಸ್ಟಿಕ್ ಕವರ್. ಹಾಂ ನೋಡಿ, ಮರ ಬಿದ್ದೋಗಿದೆ. ಅರೆ ಬೋರಿಂಗ್ ಬಾಯ್, ಪಲ್ಟಿ ಹೊಡಿಬೇಕು. ಶೀಶ್. ಹ್ಯಾಂಡ್ ಸ್ಟ್ಯಾಂಡ್ ಮಾಡು. ಲೆಗ್ ಸ್ಟ್ಯಾಂಡ್ ಅಲ್ಲ, ಹ್ಯಾಂಡ್ ಸ್ಟ್ಯಾಂಡ್. ಡಾಗಿ ಸ್ಟೈಲ್.
ಹೋಯ್ತಿದ್ವಿ. ಚೆಕ್ ಇಡ್ ಔಟ್ ಓಪನ್ ಆಯಿತು. ಅಣ್ಣ ಇದೇನಾ ಚೆಕ್ ಪೋಸ್ಟು? ಇವಾಗ ಮಜ್ಜಿಗೆ ಕುಡಿತಾ ಇದ್ದೀವಿ. ದಿಸ್ ಫಸ್ಟ್ ಚೆಕ್ ಪೋಸ್ಟ್, ಫಾರೆಸ್ಟ್ ಚೆಕ್ ಪೋಸ್ಟು, ಬಟರ್ ಮಿಲ್ಕ್ ಪಾಯಿಂಟ್ ಅಂತ ಅಂತಾರೆ. ಗದ್ದೆ ಒಳಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫಾರೆಸ್ಟ್ ಚೆಕ್ ಪೋಸ್ಟ್ ಆಯಿತು. ಟೋಟಲ್ ಏನೋ 8 ಕಿಲೋಮೀಟರ್ಸ್ ಇದೆ. ಚಾಲ ನೋಡಿ ಹೋಗ್ತಾ ಇದ್ದೀವಿ. ಜಂಪ್ ಮಾಡ್ತೀರಾ? ಸೊ ನೋಡಿ ಇಡ್ಲು ಮನೆ ಕೆಳಗಿದು. So according to Mohit, this is the second tire. Falls continuous intersect ಆಗ್ತಾನೆ ಇದೀವಿ. ಲೆನ್ಸ್ ವರ್ಷ Perfect. Oh no. Okay. ರೆಡ್ ಆಯ್ತು ಬಾ ಮುಂದೆ ಏನನ್ ಮಾಡು. ತೆಗ್ದು ಆನ್ ಮಾಡೋದು ನಮಗೆ. Not useful? What is that? Nothing. Water bottle. ನೀಟಾಗಿ ಮಾಡು ನೀಟಾಗಿ ಫುಲ್ ಹೀರೋಯಿಕ್ ಆಗಿ ಮಾಡು. ಫುಲ್ ಡನ್. ಕೊಡಚಾದ್ರಿ. ಓಕೆ, ಟೈಮ್ ಇವಾಗ 12:49. 6 ಕಿಲೋಮೀಟ್ರ್ ಬಂದಿದ್ದೀವಿ. ಈ ಜಾಗದಲ್ಲಿ ಊಟ ಮಾಡಿದ್ವಿ. ಚಿಕ್ಕ ಉರಿಯಂಗಿದೆ ಬಿಸಿಲು. ಯೂಟ್ಯೂಬ್ಗೆ ಹಾಕ್ಬೇಕು. ಬಿಸಿಲು ತುಂಬ ಉರಿಯಂಗಿದೆ ಬಿಸಿಲು. ಇವಾಗ ಇನ್ನು 4 ಕಿಲೋಮೀಟರ್ಸ್ ಇದೆ ಪೀಕ್ಗೆ. ಹತ್ತುತ್ತಾ ಇದ್ದೀವಿ. ಲೆಟ್ಸ್ ಗೋ. ಹಾಕ್ತೀನಿ. ಬಿಸಿಲು ಫುಲ್ಲು ತಲೆ ಮೇಲೆ. ಓಕೆ, ಅರ್ಧ ದಾರಿ ಬಂದಿದ್ದೀವಿ ನೋಡಿ.
ಓಕೆ, ಒಂಟಿ ಮರ ಹತ್ರ ಬಂದಿದ್ದೀವಿ ನೋಡಿ, ಜೀಪಲ್ಲಿ ಓಡಾಡ್ತಿದೆ. ಬರ್ತಾ ಇದ್ದಾರೆ ನಮ್ಮ ಗಿರೀಶ್ ಅವರು. ಎಲ್ಲರೂ ಇಲ್ಲಿದ್ದೀವಿ. 5 ನಿಮಿಷ ಬ್ರೇಕ್, ಆಮೇಲೆ ಹೋಗೋದು ಕೊಡಚಾದ್ರಿ. ಅದು ಪೀಕ್ ಅಲ್ಲಿ ಅವರಿಂದೆ. ಓಕೆ, 6.32 ಕಿಲೋಮೀಟರ್ಸ್. ಅಲ್ಲಿ ದೇವಸ್ಥಾನ ಕಾಣಿಸ್ತಿದ್ಯಾ, ಅದು ಪೀಕ್ ಮೇಲೆ. ಯಾವುದು ಸಸ್ತಾನಶ ಅಂತೆ. ಓಕೆ, ಸೊ ಫೈನಲಿ 1:34 ಟೈಮು. ಟೋಟಲ್ 3 ಅವರ್ ಹತ್ತಿದ್ದೀವಿ ಟೆಂಪಲ್ಗೆ ವಿತ್ ಲಂಚ್ ಬ್ರೇಕ್. ನೋಡಿ ಹೂವು ಚೆನ್ನಾಗಿದೆ. ಇಲ್ಲಿಂದ 2 ಕಿಲೋಮೀಟ್ರು ಪೀಕ್ಗೆ, ಆಮೇಲೆ ವಾಪಸ್ ಕೆಳಗೆ ಬಂದು ಜೀಪಲ್ಲಿ ಇಳ್ಕೊಂಡು ಹೋಗೋದು. ಸೊ ಇದೇ ಟೆಂಪಲ್ಲು. ಅಲ್ಲಿ ಹಿಂದೆಗಡೆ ಕಲ್ಯಾಣಿ ಇದೆ, ಆ ಕಡೆ ಹೋದರೆ. ಓಕೆ, ದರ್ಶನ ಆಯಿತು. ಮೂಕಾಂಬಿಕಾ ಟೆಂಪಲ್. ನೋಡಿ ನಮ್ಮ ಮನೆಗೆ ನೀರು ಬರಲ್ಲ ಇಷ್ಟು ಮೇಲೆ. ಕಾಮಂಡಲ ತೀರ್ಥ ಇಲ್ಲೇ ಉತ್ಪತ್ತಿ ಆಗೋದು ಅನ್ಸುತ್ತೆ, ಇಡ್ಲು ಮನೆ ಫಾಲ್ಸ್. ಸೊ ಇಲ್ಲಿ ಸ್ಪ್ರಿಂಗ್ ಇರುತ್ತೆ ನೋಡಿ, ಆ ಥರ ನೀರು ಉತ್ಪತ್ತಿ ಆಗಿ ಬರುತ್ತೆ. ಇಲ್ಲೊಂದು ಟೆಂಪಲ್ ಇದೆ, ಇಲ್ಲಿಂದ ಮೇಲೆ ಇವಾಗ ಸ್ಟಾರ್ಟ್ ಮಾಡಿ. ಓಕೆ, ಸೊ ಟೆಂಪಲಿಂದ ಮೇಲೆ ಬಂದರೆ ಮೂಕಾಂಬಿಕಾ ಪೀಕ್ ಇದು. ಇಲ್ಲಿಂದ ಒಂದು ಅರ್ಧ ಗಂಟೆ 45 ಮಿನಿಟ್ಸ್ ಕೊಡಚಾದ್ರಿ ಪೀಕ್. ಲೆಟ್ಸ್ ಗೋ. ಆಲ್ಮೋಸ್ಟ್ ಪೀಕ್ ಇನ್ನೇನು ತಲುಪ್ತಾ ಇದ್ದೀವಿ. ಫುಲ್ಲು ಮೋಡ. ಚೆಕ್ ಇಟ್ ಔಟ್. ಫುಲ್ಲು ಇನ್ನೇನು ಆಲ್ಮೋಸ್ಟ್ ತಲುಪೋದು. ನೋಡಿ ಅದೇ ಪೀಕ್ ಫೈನಲಿ. ಟೈಮ್ ಬಂದು ಈಗ 2:35 ಆ್ಯಂಡ್ ಫೈನಲಿ 2:37 PM ಕೊಡಚಾದ್ರಿ ಪೀಕ್. ಬಿಸಿಲು ಫೈನಲಿ ಡನ್. ಇಬ್ಬರು 3 ಜನ ಬರಬೇಕಷ್ಟೇ ಇನ್ನು. ಸೊ ಇಷ್ಟೊತ್ತು ಏನು ಮಾಡಿದ್ವಿ, 3:30 ಆಗಿದೆ ಟೈಮು. ಬಂದುಬಿಟ್ಟಿದೆ, ಈ ಥರ ಮಲ್ಕೊಬಿಟ್ಟಿದ್ದೆ ನಾನು, ಸುಸ್ತಾಗಿತ್ತು. ಸೊ ಇವಾಗ ಗ್ರೂಪ್ ಫೋಟೋ ಎಲ್ಲ ತೆಕ್ಕೊಂಡ್ವಿ. ಕೆಳಗೆ ಹೋಗೋದು ಇಲ್ಲಿಂದ ಟೆಂಪಲ್ ತನಕ ಅಷ್ಟೇ ಟ್ರೆಕ್ಕು. ಅಲ್ಲಿಂದ ಜೀಪಲ್ಲಿ ಹೋಗ್ತೀವಿ. ವ್ಯೂ ನೋಡಿ ಏನಾದರೂ ಕಾಣಿಸ್ತಿದೆಯಾ? ಒಳ್ಳೆ ಸಖತ್ತಾಗಿದೆ ನೋಡಿ. ಆಯ್ತು, ಸಬ್ಸ್ಕ್ರೈಬ್ ಮಾಡಿ ಅಣ್ಣ, ಜೋರಾಗಿ ಹೇಳು.
ಸಬ್ಸ್ಕ್ರೈಬ್ ಮಾಡಿ ಇರೋ ಅವಳೇನೋ ಹೇಳ್ತಿದ್ದಾಳೆ. ಹಾಂ, ಜೋರಾಗಿ ಹೇಳು. ಸಬ್ಸ್ಕ್ರೈಬ್ ಮಾಡಿ Subscribe.